ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ ಅನ್ನೋದಕ್ಕಿಂತ ಒಂದು ಸಣ್ಣ ವೀಡಿಯೋಸ್ ಅಂತಲೇ ಹೇಳ್ಬೋದು. ನಿಜ ಎಷ್ಟು ಸ್ಟ್ರೈನ್ ಆಗ್ತಾ ಇದೆ ಅಂದರೆ, ಸೊ ನಾನು ನೋಡಿದ್ರೇ ಗೊತ್ತಾಗ್ತಾ ಇದೆ, ತುಂಬ ಸ್ಟ್ರೈನ್ ಆಗ್ತಾ ಇದೆ. ಇತ್ತೀಚೆಗಂತೂ ಓಡಾಟಗಳು ತುಂಬ ಜಾಸ್ತಿ ಆಗ್ತಿದೆ. ಸೊ ಯಾಕೆಂದರೆ ಹೇಳಿದ್ದೀನಿ, ರೋಹಿತ್ ಸಲುವಾಗಿ ತುಂಬ ಓಡಾಟ, ತುಂಬ ದಿನ ನಂಗೆ ನಿಜ ಇನ್ನು ಮುಂದೆನೂ ಟೈಮ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಈ ವಿಡಿಯೋ ಮಾಡಲಿಕ್ಕೆ ಪರ್ಟಿಕ್ಯುಲರಾಗಿ. ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವ ಜ್ಯುವೆಲ್ಸ್ನ ತೊಗೊಂಡೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಫೈನಲಿ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಯಾರೋ ತುಂಬ ರಿಕ್ವೆಸ್ಟ್ ಆಗ್ತಾಯಿದ್ರಿ ಬ್ಯಾಂಗಲ್ಸ್ ಡಿಸೈನ್ ತೋರಿಸಿ ಅಂತ. ಖಂಡಿತ ಅದನ್ನು ಈ ವಿಡಿಯೋನಲ್ಲಿ ತೋರಿಸ್ಬಿಡ್ತೀನಿ ಸ್ನೇಹಿತರೆ. ಸೊ ಇದು ತೊಗೊಂಬಂದು ತುಂಬ ದಿನಗಳೇ ಆಯಿತು. ಈ ಸಲನೂ ಅಷ್ಟೇ ವಾಸವಿ ಜ್ಯುವೆಲರಿ ಶಾಪ್ನಲ್ಲೇ ನಾನು ಗೋಲ್ಡ್ ಪರ್ಚೇಸ್ ಮಾಡಿರೋದು. ಅಂದರೆ ಇದು ನಾನು ಆರ್ಡ್ರ್ ಕೊಟ್ಟು ಮಾಡಿಸಿರೋ ಅಂಥ ಜ್ಯುವೆಲ್ಸ್ ಇದು. ಸೊ ನನ್ನ ಬಜೆಟ್ ಏನಿತ್ತು ಆ ಬಜೆಟಲ್ಲಿ ತೊಗೊಂಡಿದ್ದೀನಿ. ಸೊ ಜ್ಯುವೆಲರಿ ಶಾಪ್ನವರು ಅಷ್ಟೇ. ಸೊ ನಾನು ಏನು ಇದು ವೆಯ್ಟಲ್ಲಿ ಹೇಳ್ತೀನಿ, ಪಾಪ ಆಲ್ಮೋಸ್ಟ್ ಅದೇ ವೆಯ್ಟಲ್ಲಿ ಮಾಡಿಕೊಡ್ತಾರೆ. ಸೊ ಕೆಲವೊಂದು ಶಾಪ್ಗಳಲ್ಲಿ ಹಿಂಗೆ ಅಂತಂದರೆ ನಾವು 15 ಹೇಳಿದ್ರೆ 16, 17, 18ವರೆಗೂ ನಿಲ್ಲಿಸ್ಬಿಡ್ತಾರೆ. ಸೊ ಇವ್ರು ಹಂಗಲ್ಲ, ನಾವು ಹೇಗೆ ಹೇಳ್ತೀವಿ ಅಷ್ಟೇ ಗ್ರಾಮ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ. ಸೊ ಇನ್ನೂ ಒಳಗಡೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಹಬ್ಬ ಆಗಲಿಲ್ಲ ಅಂದರೆ ಒಂದು ಅರ್ಧ ಗ್ರಾಮು, 1/4 ಗ್ರಾಮು, 1 ಗ್ರಾಮ್ ಒಳಗಡೆ ಸೊ ನಿಲ್ಲಿಸಿರ್ತಾರೆ. ಎಕ್ಸ್ಟ್ರಾ ಹೇಳ್ತಾರೆ. ಅದು ಎಕ್ಸ್ಟ್ರಾ ತುಂಬ ರೇರು ನಾನು ಹೇಳಿರೋಂಥ ಗ್ರಾಮ್ಗೆ ಎಕ್ಸ್ಟ್ರಾ ಮಾಡಿರೋದು. ಸೊ ಈ ಸಲವೂ ಅಷ್ಟೇ 15 ಗ್ರಾಮ್ಗೆ ನಾನೇ ಒಂದು ಡಿಸೈನ್ನ ಕಳಿಸಿದ್ದೆ. ಭಾಳ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಾನು 15 ಗ್ರಾಮ್ಗೆ ನೀವು ನಂಬಲಿಕ್ಕಿಲ್ಲ. ಸೊ 15 ಗ್ರಾಮ್ಗೆ ನಾನು ಒಂದು ಲಾಂಗ್ ಹಾರನ ಮಾಡ್ಕೊಡಿ ಅಂತ ಹೇಳಿದೆ, ಚಿಕ್ಕದಾಗಿ ಲೈಟ್ ವೆಯ್ಟಲ್ಲಿ. ಸೊ ನನ್ನ ಬಜೆಟ್ ಇದ್ದಿದ್ದು ಅಷ್ಟೇ ಕೂಡ. ಈ ಸಲ ಗೊತ್ತಿದೆ ನಿಮಗೆ, ತುಂಬ ಖರ್ಚಿದೆ ಈ ಸಲ ಅಂತೂ. ಸೊ ಇದನ್ನು ತಗೊಂಡಿದ್ದು ಕೂಡ ನನ್ನ ಸ್ವಂತ ಅರ್ನಿಂಗ್ಸಲ್ಲಿ ನಾನು ಬೈ ಮಾಡಿದ್ದೀನಿ. ಸೊ ಫೈನಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಬ್ಯೂಟಿಫುಲ್ ಇದೇನು ಅಂದ್ಕೊಂಡ್ಬಿಡಿ, ಇದು ಅಂದರೆ ಗೋಲ್ಡ್ನ ತರ್ತಿದ್ದಂಗೆ ನಾನು ಪೂಜೆ ಮಾಡೋದು ವಾಡಿಕೆ. ಸೊ ಅದು ಅರ್ಶಿನ ಕುಂಕುಮ ಇಟ್ಟಿರೋದು. ಒಂದು ನಿಮಿಷ. ಈ ಸಲನೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಕೈಲಿ ಏನಾಗುತ್ತೆ ಅದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಒಂದು ಖುಷಿ ಇದೆ, ನನ್ನ ಸ್ವಂತ ಅರ್ನಿಂಗ್ಸಲ್ಲಿ ನಾನು ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಅನ್ನೋದೊಂದು. ಸೊ ಇದು ಪುಟಾಣಿದೊಂದು ಹಾರನ ಆರ್ಡ್ರ್ ಕೊಟ್ಟು ಮಾಡಿಸಿರೋದು ನಾನು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಎಕ್ಸಾಕ್ಟ್ 15 ಗ್ರಾಮ್ ಇದೆ ಇದು ಕುಂಕುಮ. ಪುಟಾಣಿಗಿದೆ ಸ್ನೇಹಿತರೆ, ತುಂಬ ಏನು ದೊಡ್ಡದಾಗಿ ಬಂದಿಲ್ಲ. ಸೊ 15 ಗ್ರಾಮಿಗೆ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ಸಂಜೆ ಟೈಮಲ್ಲಿ ವೀಡಿಯೋ ಮಾಡ್ತಾ ಇರೋದು, ಹೆಂಗೆ ಬರ್ತಿದೆಯೋ ಗೊತ್ತಿಲ್ಲ ಖಂಡಿತ ನನಗೆ. ನೋಡಿ ಡಿಸೈನ್ಸ್ನ ತೋರಿಸ್ತೀನಿ ಹತ್ರದಿಂದ. ನಾರ್ಮಲ್ಲು ಲಾಂಗ್ ಹಾರಕ್ಕಿಂತ 1 ಇಂಚು ಇದು ಕಡಿಮೆ ಇದೆ. ಯಾಕೆ ಅಂತಂದರೆ ನಾನು ಇದ್ರ ಮೇಲೆ 1 ಗ್ರಾಮು ಕೂಡ ಎಕ್ಸ್ಟ್ರಾ ಮಾಡಬೇಡಿ, ನಂದು ಬಜೆಟ್ ಇರೋದಿಷ್ಟೇ ಅಂತ ಹೇಳಿಬಿಟ್ಟಿದ್ದೆ. ಸೊ ಹಾಗಾಗಿ ಪಾಪ ಅವರು 1 ಇಂಚು ಕಡಿಮೆ ಮಾಡಿದ್ದಾರೆ. ಸೊ ನಿಮ್ಗೆ ಬೇಕು ದುಡ್ಡಿದ್ದಂಥ ಟೈಮಲ್ಲಿ ಬೇಕು ಅಂತಂದರೆ ಮೇಡಮ್ 1 ಗ್ರಾಮ್ ಅಷ್ಟು ನಾನು 1 ಗ್ರಾಮ್ ಇನ್ವೆಸ್ಟ್ ಮಾಡಿ ಸಾಕು, ಇದನ್ನು ನಾರ್ಮಲ್ ಲೆಂತಿಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ. ಅಂದರೆ ಏನು ಚಚ್ಚಿ ಮಾಡಲ್ಲ, ಮತ್ತು ತಿರ್ಗಾ ಏನು ಇದಕ್ಕೇ ಎಕ್ಸ್ಟ್ರಾ ಜಾಯಿಂಟ್ ಮಾಡಿ ನಾನು ಕೊಡ್ತೀನಿ. ನಿಮಗೆ ಬೇಕಿದ್ದರೆ ನೀವು ಅಮೌಂಟ್ ಇದ್ದಾಗ ಮಾಡಿಸ್ಕೊಳ್ಳಿ ಮೇಡಮ್, ಬೇಕಾದ್ರೆ ಲೆಂತ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂದರು. ನಾನು ಸಾಕು ಬಿಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟನ್ನು ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿದೆ, ತೆಗೆದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಇದನ್ನು ಬೈ ಮಾಡಿರೋದು. ಇದು 15 ಗ್ರಾಮ್ ಅಂತೀವಿ, ಇದಕ್ಕೆ ಏನು ಅಮೌಂಟ್ 15 ಗ್ರಾಮ್ ಅಂತೀವಿ, ಇದಕ್ಕೆ ಏನು ಅಮೌಂಟ್ ಕಮ್ಮಿ ಆಗೋಲ್ಲ. ಸೊ 2 ಲಕ್ಷ ಚಿಲ್ಲರೆ ಆಗುತ್ತೆ ಇದಕ್ಕೆ. ಸೊ ನೋಡಿ, ಇರಲಿ ಅಂತ ದೊಡ್ಡ ದೊಡ್ಡ ಹಾರಗಳು ಇದೆ. ಸೊ ಚಿಕ್ಕದು ಒಂದು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ ಹೇಗೆ ಅನ್ನಿಸ್ತಾ ಇದೆ ಡಿಸೈನು. ತುಂಬ ದಿನದಿಂದ ಈ ವಿಡಿಯೋನ ಮಾಡಬೇಕು ಅಂತ ಅನ್ಕೋತಾ ಇದೆ. ಸೊ ಮಾಡೋಕ್ಕೆ ನಂಗೆ ಟೈಮ್ ಆಗ್ತಿರಲ್ಲ, ಓಡಾಟಗಳು ಜಾಸ್ತಿ ಆಗಿತ್ತು. ಸೊ ನಾನು ಫೈನಲಿ ಹಾಕ್ಕೊಂಡು ಕೂಡ ತೋರಿಸ್ಬಿಡ್ತೀನಿ ಸ್ಯಾರಿ ಮೇಲೆ. ಯಾಕೆಂದರೆ ನಾನು ವೆಯ್ಟು ಕಡಿಮೆ ಹೇಳಿರೋದು. ಒಂದು 20 ಗ್ರಾಮ್ 25 ಗ್ರಾಮಿಗೆ ಇದೇ ಡಿಸೈನ್ನ ಮಾಡಿಸಿದರೆ ತುಂಬ ಚೆನ್ನಾಗಿ ಬರ್ತಿತ್ತು. ಇನ್ನೂ ಇಲ್ಲ, ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ಈ ವೆಯ್ಟ್ಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮಾತ್ರ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ನಾನಿದು ಮ್ಯಾಟ್ ಫಿನಿಶಿಂಗ್ ಕೊಡಿಸಿದ್ದೀನಿ. ಸೊ 916 ಹಾಲ್ಮಾರ್ಕ್ ಇರೋ ಅಂಥದ್ದು ಇದು. ತುಂಬ ಅಂದರೆ ತುಂಬ ಎಲಿಗೆಂಟಾಗಿ ಸ್ಯಾರಿ ಯಾಕೆ ಹಾಕ್ಕೊಂಡೆ ಅಂದರೆ, ನಾನು ಈ ವಿಡಿಯೋ ಮಾಡಲಿಕ್ಕೆ ಅಂತಲೇ ಸ್ಯಾರಿ ಮೇಲೆ ತೋರಿಸೋಣ ಅಂತ ಹೇಳ್ಬಿಟ್ಟು
ತೋರಿಸಿರೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಸ್ನೇಹಿತರೆ ರಿಯಲ್ಲಾಗಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಸ್ನೇಹಿತರೆ ರಿಯಲ್ಲಾಗಿ. ಸ್ಯಾರಿ ಮೇಲಂತೂ ಅಲ್ಟಿಮೇಟಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಈ ಒಂದು ಫುಲ್ಲಾಗಿ ಕಾಣಿಸ್ತಾ ಇದೆ. ಈ ಒಂದು ಕ್ರೆಡಿಟ್ನ ವಾಸವಿ ಜ್ಯುವೆಲ್ಲರಿ ಶಾಪ್ ಅವರಿಗೆ ಓನರಿಗೆ ಕೊಡಬೇಕು. ಯಾಕೆ ಅಂತಂದರೆ ನಾನು ಏನೇ ಗ್ರಾಮಲ್ಲಿ ಕೇಳಿದ್ರು ನಿಜವಾಗ್ಲೂ ಎಷ್ಟು ಕೇರ್ ತೊಗೊಂಡು ಸರ್ರು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅಂತಂದರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇದು ಅಮ್ಮಂಗೆ ತೋರಿಸ್ದೆ. ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ಇದು ಇದು ಕಮ್ಮಿ ಆಯ್ತಲ್ವ, ಗ್ರಾಮು ಲೆಂತ್ ಕಡಿಮೆ ಆಯ್ತಲ್ವ ಅಂತ. ಇಲ್ಲ ಇದು ಒಂದಿರಲಿ ಬಿಡು, ದೊಡ್ಡ ದೊಡ್ಡ ಹಾರ ಎಲ್ಲ ಬೇಜಾನು ಇಟ್ಕೊಂಡಿದೀಯಾ, ಇದು ಒಂದಿರಲಿ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಅಂತೂ ಪುಟಾಣಿಗೆ ಬಂದಿದೆ. ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸೊ ನೋಡಿ ಮತ್ತೊಮ್ಮೆ ತೋರಿಸ್ತೀನಿ ಡಿಸೈನು. ಲಾಸ್ಟ್ನಲ್ಲೂ ಕೂಡ ಒಂದು ಕ್ಲಾತ್ ಹಾಕಿ ತೋರಿಸ್ತೀನಿ. ಮ್ಯಾಟ್ ಫಿನಿಷಲ್ಲಿ 15 ಗ್ರಾಮಿಗೆ ನಾನು ಮಾಡಿಸಿರೋ ಅಂಥದ್ದು. ನಾನೇ ಓನಾಗಿ ಡಿಸೈನ್ ಕೊಟ್ಟಿದ್ದು. ಬಟ್ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಒಂದು ನೆಕ್ಲೆಸ್ ಕೂಡ ಇದ್ರ ಜೊತೆಗೆ ಚಿಕ್ಕದಾಗಿ ಪೇರ್ ಮಾಡ್ಬೋದು ಅಥವಾ ಹಾಗೆ ಕೂಡ ಹಾಕ್ಕೋಬೋದು. ಸ್ಯಾರಿಗಂತೂ ಅಲ್ಟಿಮೇಟಾಗಿ ಕಾಣಿಸುತ್ತೆ ಡಿಸೈನ್. ಹೇಳ್ತಾ ಇರ್ತೀನಿ, ನನ್ನ ಒಂದು ಫೋನಲ್ಲಿ ಅಷ್ಟೊಂದು ಫ್ರಂಟ್ ಕ್ಯಾಮ್ರಾ ಅಷ್ಟೊಂದು ನೀಟಾಗಿ ಬರಲ್ಲ. ಕ್ಲಿಕ್ ಸಾಧ್ಯನ 15 ಗ್ರಾಮಿಗೆ ಇದನ್ನು ಮಾಡಿಕೊಟ್ಟಿರೋ ಅಂಥದ್ದು. ನನಗಂತೂ ಸಖತ್ ಇಷ್ಟ ಆಯಿತು. ಸ್ಯಾರಿ ಮೇಲೆ ವೇರ್ ಮಾಡಿದ್ರಂತೂ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಸೊ ನಂಗೆ ತೋರಿಸ್ಲಿಕ್ಕೆ ಆಗಿರಲಿಲ್ಲ, ಸಾರಿ. ವಿಡಿಯೋ ಮಾಡಬೇಕು, ತೋರಿಸ್ಬೇಕು ಅನ್ನೋ ಆಸೆ ಇದ್ದರೂ ಕೂಡ ನಂಗೆ ಮಾಡಲಿಕ್ಕೆ ಆಗಿರಲಿಲ್ಲ. ಹೇಗೆ ಕಾಣಿಸ್ತಿದೆ, ಡಿಸೈನ್ ಇಷ್ಟ ಆಯಿತಾ, ಕಮೆಂಟ್ ಮಾಡಿ, ಕೊನೆವರೆಗೂ ನೋಡಿ. ಇದ್ರದ್ದೊಂದು ಫುಲ್ ವೀಡಿಯೋಸ್ನ ನಾನು ಕೊಡ್ತೀನಿ. ಇದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಸೊ ಇದಕ್ಕೆ ಈಗ ನಾನು 15 ಗ್ರಾಮಿಂದು ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ ಅಂದರೆ, ಸೊ ನಿಮಗೆ ಅಲ್ಲಿ 16 ಗ್ರಾಮಿಂದು ಅವರು ಚಾರ್ಜಸ್ನ ತೊಗೊಂಡಿರ್ತಾರೆ. ಅಂದರೆ ವೇಸ್ಟೇಜು ಕೂಲಿ ಎಲ್ಲ 1 ಗ್ರಾಮಿಂದು ಎಕ್ಸ್ಟ್ರಾ ತೊಗೊಂಡಿರ್ತಾರೆ. 16 ಗ್ರಾಮ್ದು ಈ ಥರ ತೊಗೊಂಡಿರ್ತಾರೆ. ಸೊ ಹೇಗೆ ಕಾಣಿಸ್ತಾ ಇದೆ. ಸೊ ಅದರದ್ದು ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಶಾಪಿಗೆ ವಿಸಿಟ್ ಮಾಡಿ. ಸೊ ನಿಮಗೆ ಯಾವ್ಯಾವ ಥರ ಡಿಸೈನ್ಸ್ ಬೇಕು ಅಂತ ತೋರಿಸ್ತಾರೆ. ಸೊ ಇಲ್ಲಿ ನಾನು ಗೋಲ್ಡ್ ಮೇಲೆ ಇದೇ ಸ್ಯಾರಿ ಹಾಕಿರೋದ್ರಿಂದ ಎದ್ದು ಕಾಣಿಸ್ತಾ ಇಲ್ಲ. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಇದೇ ಕಲರ್ ಇದೆ ಅಲ್ವಾ, ಗೋಲ್ಡ್ ಕಲರು, ಮ್ಯಾಟ್ ಫಿನಿಶ್ ಅಲ್ವಾ. ಸೊ ಸ್ಯಾರಿ ರೆಡ್ ಕಲರ್ದು ಹಾಕ್ಕೊಂಡೆ ಎದ್ದು ಕಾಣುತ್ತೆ ಅಂತ ಎದ್ದು ಕಾಣಿಸ್ತಾ ಇಲ್ಲ. ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಶಾಪಿಗೆ ವಿಸಿಟ್ ಮಾಡಿ, ಕೇಳಿ ಡೀಟೇಲಾಗಿ. ವೇಸ್ಟೇಜ್ ಎಷ್ಟು ಸರ್, ವೇಸ್ಟೇಜು ಕೂಲಿ ಇದನ್ನೆಲ್ಲ ಎಷ್ಟು ಹಾಕ್ತೀರಾ ಅಂತೆಲ್ಲ ಕೇಳಿ ಡೀಟೇಲಾಗಿ ಸರ್ ಹೇಳ್ತಾರೆ. ಆಮೇಲೆ ಅದರ್ ಶಾಪ್ಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ತುಮಕೂರಲ್ಲಿ ಈ ಥರದ್ದೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಬೆಸ್ಟ್ ಶಾಪ್ ವಾಸವಿ ಜ್ಯುವೆಲ್ಲರಿ ಶಾಪ್. ಯಾಕೆಂತಂದರೆ ಚಿನ್ನ ಯಾವುದೇ ಮೋಸ ಇಲ್ಲ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಮತ್ತು ಏನು ಡಿಸೈನ್ ಕೇಳ್ತೀನಿ ಅದೇ ಡಿಸೈನ್ ಎಕ್ಸಾಕ್ಟ್ ಮಾಡಿರ್ತಾನೆ. ಸೊ ಹೇಳ್ತಾರೆ, ಮೇಡಮ್ ನಿಮಗೆ ನಮ್ಮ ಶಾಪಲ್ಲಿರೋದು ಇಷ್ಟ ಆಗಿಲ್ಲ ಅಂದರೆ ಒಂದು 15 ಡೇಸ್ ಟೈಮ್ ಕೊಡಿ, 10 ಡೇಸ್ 15 ಡೇಸ್ ಟೈಮ್ ಕೊಡಿ, ನಾನು ಮಾಡಿಸ್ಕೊಡ್ತೀನಿ ಅಂತ ಅಂತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಮ್ಮ ಅವ್ರದ್ದು ಬಂದರೆ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ, ಅವರೇ ಮಾಡಿಕೊಟ್ಟಿರೋದು ಅಂತ. ಇಷ್ಟ ಆಯಿತಾ, ಹೇಗೆ ಅನ್ನಿಸ್ತು? ತುಂಬ ರ್ಯಾಂಡಮಾಗಿ ತುಂಬ ಬೇಗ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ವಾಸವಿ ಜ್ಯುವೆಲ್ಲರಿ ಶಾಪ್ನಲ್ಲಿ ನಾನು ಅವತ್ತು ಅಮ್ಮವ್ರಿಗೆ ಅವತ್ತು ಸರ ಮಾಡಾಕೋಣ ಅಂತ ಹೋಗಿದ್ದೆ. ತುಂಬ ಮಳೆ ಬರ್ತಾಯಿತ್ತು. ಸುಮ್ಮನೆ ಕೂತಿದ್ನಲ್ಲ ಅಂತ ಹೇಳ್ಬಿಟ್ಟು ಸರ್ನ ಕೇಳಿದೆ, ಸರ್ ನೀವು ಯಾಕೆ ಸರ್ ಇದು ಸಿಲ್ವರ್ ಜ್ಯುವೆಲ್ಸ್ನ ನೀವು ಸೇಲ್ ಮಾಡ್ತಾ ಇಲ್ಲ ಅಂತ ಕೇಳಿದೆ. ಮೇಡಮ್ ಮಾಡ್ತಾ ಇದ್ದೀನಿ, ನಿಮ್ಗೆ ಹೇಳೇ ಇಲ್ಲ ಅಷ್ಟೇ, ನಾನು ಮರೆತು ಬಿಟ್ಟಿದ್ದೀನಿ, ನಿಮ್ಗೆ ತಿಳಿಸಿಲ್ಲ. ಸುಮಾರು ಒಂದು 2 ವರ್ಷದಿಂದನೂ ನಾನು ಸೇಲ್ ಮಾಡ್ತಾ ಇದ್ದೀನಿ. ನಾನು ಹೇಳಲಿಲ್ಲ, ನೀವು ಕೇಳಲಿಲ್ಲ, ಹಾಗಾಗಿ ಮರೆತು ಬಿಟ್ಟಿದ್ದೀನಿ, ನಾನು ತೋರಿಸ್ಲಾ ಇವಾಗ ಅಂತ ಕೇಳಿದ್ರು. ಸೊ ನಾನು ಹೇಗೂ ಫ್ರೀಯಾಗಿದ್ದೆ, ಅದಕ್ಕೆ ಸರ್ ತೋರಿಸಿ ನೋಡೋಣ ಅಂತ ಕೇಳಿದೆ. ಇದು ಎಲ್ಲ ಗೋಲ್ಡು, ನಾನು ಮಾಡಿಸಿರೋದು ಸಿಲ್ವರ್ ಅಲ್ಲ. ಆಮೇಲೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಾನು ಹತ್ರ 2,30,000 35,000 ಇದ್ರದ್ದಾಗಿದೆ. ಸೊ ಏನು ಅಂತಂದರೆ ನಿಮಗೆ ಚಿನ್ನನ ಬೈ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಸಿಲ್ವರ್ ಜ್ಯುವೆಲ್ಸು ಕೂಡ ಇವ್ರ ಶಾಪಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ. ನಾನು ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ. ವೀಡಿಯೋಸ್ನ ತೊಗೊಂಬಂದಿದ್ದೀನಿ ನಿಮಗೋಸ್ಕರ ಅಂತ. ನಾನು ನನ್ನ ಟೈಮ್ನ ನಿಮಗೆ ಕೊಟ್ಟು ಸೊ ವೀಡಿಯೋಸ್ನ ತೊಗೊಂಬಂದಿನಿ. ಬೇರೆ ಶಾಪ್ಗಳಲ್ಲಿ ನಿಜವಾಗ್ಲೂ ನಾನು ಸಿಲ್ವರ್ ಜ್ಯುವೆಲ್ಸ್ನೆಲ್ಲ ನೋಡಿದ್ದೀನಿ. ಇವ್ರ ಶಾಪಲ್ಲಿ ನನಗೆ ಶಾಕ್ ಆಗಿಬಿಡ್ತು. ಯಾಕೆ ಅಂತಂದರೆ ಚಿನ್ನಕ್ಕೂ ಅದಕ್ಕೂ ವ್ಯತ್ಯಾಸನೇ ಇಲ್ಲ, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಡಿಸಿದ್ದಾರೆ. ಇಯರಿಂಗ್ಸ್ ಆಗಲಿ, ಬ್ಯಾಂಗಲ್ಸ್ ಆಗಲಿ, ಆಮೇಲೆ ಹಾರ, ನೆಕ್ಲೆಸ್ ಎಲ್ಲನೂ ಕೂಡ ಅಮ್ಮ ನೋಡ್ತಾ ಇದ್ರೆ ಆಶ್ಚರ್ಯ ಪಡ್ತಾಯಿದ್ರು, ಎಷ್ಟು ಚೆನ್ನಾಗಿದ್ದಾವೆ, ಬೆಳ್ಳಿದು ಅಂತ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿದೆ ಅಂತಂತಾಯಿದ್ರು. ಸೊ ಬೆಳ್ಳಿದು ಏನೇನು ಸಿಗುತ್ತೆ ಜ್ಯುವೆಲ್ಸ್ ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾರಿಗಾದರೂ
ಅವಶ್ಯಕತೆ ಇದೆ ಅನ್ನೋದಾದರೆ ಚಿನ್ನನ ತೊಗೊಳಕ್ಕಾಗಲ್ಲ ಅನ್ನೋರು ಖಂಡಿತ ಬೆಳ್ಳಿದ್ದ ನೀವು ತೊಗೋಬೋದು. ನಾನು ಕೂಡ ಮುಂದಿನ ದಿನಗಳಲ್ಲಿ ಒಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಬೆಳ್ಳಿದ ಐಟಮ್ಸ್ ಏನೂ ಇಲ್ಲ, ಜ್ಯುವೆಲ್ಸು. ಸೊ ನಾನು ಒಂದಿದ್ರ ಜೊತೆಗೆ ತೊಗೊಳ್ಳೋಣ, ಯಾವುದಾದ್ರೂ ಒಂದು ಖಂಡಿತ ತಗೊಂಡ್ರೆ ನಾನು ನಿಮಗೆ ತೋರಿಸ್ತೀನಿ. ತೊಗೊಳ್ಳೋಣ ಮುಂದಿನ ದಿನಗಳಲ್ಲಿ, ಇದೆಲ್ಲ ಮುಗಿಲಿ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಒಂದಕ್ಕೊಂದು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋ ಮಟ್ಟಿಗೆ ಚೆನ್ನಾಗಿದೆ. ಅಮ್ಮ ನನಗೂ ಒಂದು ಕೊಡಿಸೆ ಅಂತ ಇದ್ರು, ಅಷ್ಟು ಚೆನ್ನಾಗಿದೆ. ಯಾಕೆಂದರೆ ಎಂಥವ್ರಿಗೂ ನೋಡಿದ್ರೆ ಆಸೆ ಆಗುತ್ತೆ. ಇಯರಿಂಗ್ಸು, ಚಾಂದ್ ಬಾಲಿ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಡಿಸಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಈಗ ನಾನು ವೇರ್ ಮಾಡಿ ತೋರಿಸ್ತಾ ಇರೋದು ಎಲ್ಲ 916 ಪ್ಯೂರ್ ಹಾಲ್ ಮಾರ್ಕ್ ಇರೋಂಥ ಚಿನ್ನ, ಆಯಿತಾ. ಇವಾಗ ನಾನು ನಿಮಗೆ ಇದನ್ನು ಕೂಡ ಬ್ಯಾಂಗಲ್ಸ್ ಕೇಳ್ತಾಯಿದ್ರಿ, ಅದನ್ನು ಕೂಡ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಜೊತೆಗೆ ಇದೇ ವಿಡಿಯೋನಲ್ಲಿ ವಾಸವಿ ಜ್ಯುವೆಲರಿ ಶಾಪ್ ಅವ್ರದ್ದು ಬೆಳ್ಳಿ ಐಟಮ್ಸು, ಅಂದರೆ ಬೆಳ್ಳಿದು ಐಟಮ್ಸ್ ಏನೇನು ಸಿಗುತ್ತೆ ಜ್ಯುವೆಲ್ಸ್ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಹಾಗೆ ನೋಡಿ ಇವಾಗ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ಲೈಟ್ ವೆಯ್ಟಲ್ಲಂತೂ ಇದೆ ಸ್ನೇಹಿತರೆ, ತುಂಬ ನಾನು ಗಟ್ಟಿಗೆ ಮಾಡಿಸಿದ್ದೀನಿ ಅಂತ ಹೇಳಲ್ಲ, ಇಲ್ದಿರೋದಲ್ಲ. ಸೊ 15 ಗ್ರಾಮಿಗೆ ಬೆಸ್ಟು ಒಳ್ಳೆ ಜ್ಯುವೆಲರಿನ ನನಗೆ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತೇ ಇದೆ, ನನ್ನ ಹತ್ರ ಕಾಸಿನ ಸರ ಕೂಡ ಇದೆ. ಸೊ ಇದೊಂದು ಹೊಸ ಡಿಸೈನ್ ಇರಲಿ ನನ್ನ ಒಂದು ಬಜೆಟಲ್ಲಿ ಅಂತ ಹೇಳ್ಬಿಟ್ಟು ಇನ್ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸಿಕ್ಕಾಬಡೆ ಚೆನ್ನಾಗಿದೆ ಸ್ನೇಹಿತರೆ, ನಿಜವಾಗ್ಲೂ. ಸೊ ಬೇಕಿದ್ರೆ ಇನ್ನೊಂದು ಗ್ರಾಮ್ ಎಕ್ಸ್ಟ್ರಾ ಹಾಕಿ ನಾವು ಮಾಡಿಸ್ಕೋಬೋದು, ಸ್ವಲ್ಪ ಲೆಂತಾಗಿ ಮಾಡಿಕೊಡ್ತಾರೆ. ಇರಲಿ ಸಾಕು ಅಂತ ಅನಿಸುತ್ತೆ. ಸೊ ನಾನೇನು ಅಕೇಶ್ನಲಿ ನಾನು ಯೂಸ್ ಮಾಡೋದ್ರಿಂದ ಸಾಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮೇಯ್ನಾಗಿ. ಸೊ ನಾನು ಈ ಸಲ ನಮ್ಮ ಮನೆಯವ್ರ ಹತ್ರ ನಾನು ಇದಕ್ಕೆ ಅಮೌಂಟೇ ನಾನು ಇಸ್ಕೊಂಡಿಲ್ಲ, ಬರೀ ಒಂದು 4,000 ಏನೋ ಅವ್ರ ಹತ್ರ ಹಾಕ್ಸಿದ್ದೀನಿ ಅಷ್ಟೇ. ಬಿಟ್ಟರೆ ಇದೆಲ್ಲ ನನ್ನ ಸ್ವಂತ ಅರ್ನಿಂಗ್ಸಿಂದ ನಾನು ಮಾಡಿಸ್ಕೊಂಡಿರೋದು. ಅಂದರೆ ಚೀಟಿ ಚೀಟಿಗೆ ಕಟ್ಟಲಿಕ್ಕೆಲ್ಲ ಮನೆಯವರೇ ಅಮೌಂಟ್ ಕೊಟ್ಟಿದ್ರು. ಸೊ ಅದು ಅವ್ರ ಅಮೌಂಟ್, ನಮ್ಮ ಮನೆಯವ್ರದ್ದು. ಇನ್ನು ಎಕ್ಸ್ಟ್ರಾ ಮೇಲೆ ಹಾಕಿರೋದು ನನ್ನ ಅಮೌಂಟ್, ನನ್ನ ಅರ್ನಿಂಗ್ಸಿಂದು, ನನ್ನ ಪುಟ್ಟ ಸೇವಿಂಗ್ಸಿಂದ ಮೇಲೆ ಹಾಕಿ ಮಾಡಿಸ್ಕೊಂಡಿದ್ದೀನಿ. ಇನ್ನೊಂದೇನು ಅಂತಂದರೆ ಈ ವರ್ಷ ನಾನು ಕಂಟಿನ್ಯೂ ಮತ್ತೆ ನಾನು ಚೀಟಿ ಹಾಕ್ಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಸ್ವಲ್ಪ ನೋಡೋಣ ಮುಂದೆ, ಈಗ ಆಗೋದಿಲ್ಲ, ರೋಹಿತ್ಗೆ ತುಂಬ ಖರ್ಚಾಗುತ್ತೆ, ಅದಕ್ಕೋಸ್ಕರ ಸುಮ್ಮನಾಗ್ಬಿಟ್ಟೆ. ಸೊ ನೋಡಿ ಇದು ಈ ಸಲ ಆಗ್ತಿಲ್ಲ, ನೋಡೋಣ. ನನ್ನ ಸ್ವಂತ ಅರ್ನಿಂಗ್ಸಲ್ಲಿ ಅಮೌಂಟ್ ಏನಾದ್ರು ಸೇವ್ ಆಗಿದ್ದರೆ ಖಂಡಿತ ನಾನು ತೊಗೊಳ್ಳೋಣ ನನ್ನ ಇದರಲ್ಲಿ ಅಂತ ಸುಮ್ಮನಾಗಿದ್ದೀನಿ. ಬ್ಯಾಂಗಲ್ಸ್ನ ನೀವು ತೋರಿಸಿ ಅಂತ ತುಂಬ ಫೋರ್ಸ್ ಮಾಡ್ತಾ ನೋಡಿ. ಇದು ನೀವು ತುಂಬ ರಿಕ್ವೆಸ್ಟ್ ಮಾಡ್ತಿದ್ರಿ, ಮೇ ಬಿ ಇದನ್ನೇ ಕೇಳ್ತಿದ್ರಿ ಅಂತ ನಾನು ಅಂದ್ಕೋತೀನಿ. ಸೊ ಇನ್ನೊಂದು ಯಾವಾಗಾದರೂ ನಮ್ಮ ಮನೇಲಿ ಏನಾರ ಫಂಕ್ಷನ್ ಇದ್ದರೆ ತೊಗೊಂಬರ್ತೀನಿ. ಸೊ ಇವು ಎಲ್ಲ ಲಾಕರ್ಗೆ ಹೋಗುತ್ತೆ. ಸೊ ಯಾಕೆ ಅಂದರೆ ನೀವು ತುಂಬ ರಿಕ್ವೆಸ್ಟ್ ಮಾಡ್ತಿದ್ರಿ ಅಂತ ತೋರಿಸಿದ್ದೀನಿ ಸ್ನೇಹಿತರೆ. ಅದಕ್ಕೊಂದಷ್ಟು ಕಮೆಂಟ್ ಹಾಕ್ಬಿಟ್ಟಿರ. ಆಮೇಲೆ ಪಾಪ ಯಾರೋ ಮೇಡಮ್ ನಾನು ಮಾಡಿಸ್ಕೋಬೇಕು ಮೇಡಮ್, ತೋರಿಸಿ ಸಿಸ್ಟರ್ ಅಂತ ತುಂಬ ರಿಕ್ವೆಸ್ಟ್ ಆಗ್ತಿದ್ರಿ. ಹಾಗಾಗಿ ಲಾಕರ್ಗೆ ಹೋಗಿ ತೊಗೊಂಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೋಡಿ ಅಷ್ಟೇ. ಓಕೆ, ಇದು ಈ ಮನೆ ಇದರಲ್ಲೇ ಇತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದನ್ನು ಆಲ್ರೆಡಿ ನೋಡಿದ್ದೀರಾ. ಇದನ್ನು ಕೂಡ ಸೇರಿಸಿ ನಾನು ತೊಗೊಂಡಿದ್ದು. ಸೊ ಇದಕ್ಕೂ ಪೇರ್ ಆಗುತ್ತೆ, ಆಯಿತಾ. ಇದು ಹೋದ ಆಚೆ ವರ್ಷನೋ ಯಾವಾಗೋ ಮೇ ಬಿ ನೋಡಿ ವಿಡಿಯೋನಲ್ಲಿ ಯಾವಾಗ ಹಾಕಿರ್ತೀನಿ. ಸೊ ಇದು ತುಂಬ ಚೆನ್ನಾಗಿ ಪೇರ್ ಆಗುತ್ತೆ. ಓಕೆ, ತುಂಬ ಚೆನ್ನಾಗಿ ಕಾಣುತ್ತೆ ಇವೆರಡಕ್ಕೂ ಕೂಡ. ಸೊ ಮುಂದೆ ನೋಡೋಣ. ಇಯರಿಂಗ್ಸು ಬೈ ಮಾಡಬೇಕು, ಬೆಳ್ಳಿದೊಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಬೆಳ್ಳಿದೊಂದೂ ಇಲ್ಲ, ಜ್ಯುವೆಲ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ವಾಸವಿನಲ್ಲಿ ಸಿಗುತ್ತೆ ನೋಡಿ, ಆಯಿತಾ. ಇದು ವಾಸವಿಲೇ ನಾನು ಆರ್ಡ್ರ್ ಕೊಟ್ಟು ಮಾಡಿಸಿದ್ದು. ಇನ್ನು ಸಿಲ್ವರ್ ಜ್ಯುವೆಲ್ಸ್ನ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ರ್ಯಾಂಡಮಾಗಿ ಒಂದು ಸ್ವಲ್ಪ ವೀಡಿಯೋಸ್ನ ತೊಗೊಂಬಂದಿದ್ದೀನಿ. ಸೊ ಇದೆಲ್ಲ ನಿಮಗೆ ನೋಡ್ತಾ ಇದ್ದರೆ ಸಿಲ್ವರ್ ಜ್ಯುವೆಲ್ಸ್ ಅಂತ ಅನ್ನಿಸ್ತಾನೆ ಇಲ್ಲ ಅಲ್ವಾ. ಸೊ ನಾನು ನೋಡಿ ಹಾಗೇ ಶಾಕ್ ಆದೆ. ಸೊ ಸುಮಾರು ಶಾಪ್ಗಳಲ್ಲಿ ನಾನು ನೋಡಿದ್ದೀನಿ, ಆದರೆ ಇವ್ರು ಕೊಡಿಸಿರುವಂಥ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಗೋಲ್ಡು ಮತ್ತು ಸಿಲ್ವರ್ ಎರಡು ಪಕ್ಕದಲ್ಲಿಟ್ಟರೆ ನಿಜವಾಗ್ಲೂ ಕಂಡುಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ನಿಜ. ಇನ್ನೂ ತುಂಬ ವೆರೈಟೀಸ್ ಇದೆಯಂತೆ. ನಾನು ಒಂದು ಸ್ವಲ್ಪ ನಿಮಗೋಸ್ಕರ ವಿಡಿಯೋ ತೊಗೊಂಬಂದಿನಿ. ಯಾರಿಗಾದ್ರೂ ಚಿನ್ನ ತೊಗೊಳಕ್ಕಾಗಲ್ಲ ಅನ್ನೋ ಹೆಣ್ಮಕ್ಳು ಖಂಡಿತ ನೀವು ಆರ್ಟಿಫಿಷಿಯಲ್ಗೆ ಹೋಗಿ ಸುಮ್ಮನೆ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ಥರ ಬೆಳ್ಳಿನ ತೊಗೊಳ್ಳಿ. ಏಕೆಂದರೆ ಬೆಳ್ಳಿನೂ ಒಂದು ಅಮೂಲ್ಯವಾದ ವಸ್ತುನೇ. ಸೊ ಅಲ್ವಾ, ನಾವು ಬೆಳ್ಳಿ ಐಟಮು ಲಕ್ಷ್ಮೀ ಪೂಜೆಗೆಲ್ಲ ಬೆಳ್ಳಿ ಎಲ್ಲ ಎಷ್ಟೊಂದು ದುಡ್ಡು ಕೊಟ್ಟು ತರ್ತೀವಲ್ವ, ಅದೇ ರೀತಿಯಾಗಿ ಇರುತ್ತೆ ಅಷ್ಟೇ. ಇದೂ ಗೋಲ್ಡು ಪಾಲಿಶ್ ಹಾಕಿರ್ತಾರೆ. ಸೊ ಅವ್ರು ಹೇಳೋ ಥರ ಮೇಂಟೈನ್ ಮಾಡಿಕೊಂಡ್ರೆ ತುಂಬ ವರ್ಷ ಇದನ್ನು ವೇರ್ ಮಾಡ್ಬೋದು ಅಂತ ಹೇಳಿದ್ರು. ಇದರಲ್ಲಿ ಲಾಂಗ್ ಹಾರಗಳು, ಮಾಂಗಲ್ಯ ಸರಗಳು,
ನೆಕ್ಲೆಸ್ಸು, ಇಯರಿಂಗ್ಸು, ಬ್ಯಾಂಗಲ್ಸು ಎಲ್ಲ ಐಟಮ್ಸು ಇರುತ್ತೆ. ಸೊ ನಾನು ನೋಡೇ ಇರಲಿಲ್ಲ ಇವ್ರ ಶಾಪಲ್ಲಿ. ನೋಡಿ ಈ ನೆಕ್ಲೆಸ್ ಎಲ್ಲ ನಿಮಗೆ ಮೇ ಬಿ ಒಂದು 5-6 ಸಾವಿರದಲ್ಲೆಲ್ಲ ಚಿಕ್ಕ ಚಿಕ್ಕದು ಹೇಳ್ತಾ ಇರೋದು. ಚಿಕ್ಕ ಚಿಕ್ಕ ನೆಕ್ಲೆಸ್ ಎಲ್ಲ ಒಂದು 6,000 7,000ಕ್ಕೆಲ್ಲ ಸಿಕ್ಬಿಡುತ್ತೆ ನಿಮಗೆ. ಸೊ ನಿಮಗೆ ಬೇಡ ಅಂದಿದ್ದ ದಿವಸ ಬೇಕಾದರೆ ರಿಟರ್ನ್ ಕೂಡ ಕೊಡಬಹುದು. ಬೆಳ್ಳಿ ಐಟಮ್ ಏನು ರೇಟಲ್ಲಿರುತ್ತೆ ಆವತ್ತು ಅದಕ್ಕೂ ಸ್ವಲ್ಪ ಕಡಿಮೆ ಹಾಕ್ಕೊಂಡು ತೊಗೋತಾರೆ. ನೋಡಿ ಈ ನೆಕ್ಲೆಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಮಾತ್ರ. ಪಾಲಿಶ್ ಆಗಲಿ ಅಥವಾ ಫಿನಿಶಿಂಗ್ ಆಗಲಿ ಎಲ್ಲನೂ ಎಷ್ಟು ಚೆನ್ನಾಗಿ ಕೊಡಿಸಿದ್ದಾರೆ ಅಂದರೆ, ಸೊ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ನಮ್ಮ ಗುಬ್ಬಿನಲ್ಲೇ ಇರುವಂಥ ವಾಸವಿ ಜ್ಯುವೆಲರಿ ಶಾಪ್ದು. ಸೊ ನಿಮಗೆ ಗೊತ್ತೇ ಇದೆ, ನಮ್ಮ ಬಸ್ ಸ್ಟ್ಯಾಂಡಲ್ಲೇ ಇದೆ ಶಾಪ್ ಬಂದು. ಏನು ತುಂಬ ಹುಡುಕೋ ಅಂತ ಇದೇ ಇಲ್ಲ, ಅವಶ್ಯಕತೆಯೇ ಇಲ್ಲ. ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ರೆ ಗೊತ್ತಾಗುತ್ತೆ ವಾಸವಿ ಜ್ಯುವೆಲರಿ ಶಾಪ್ ಅಂದರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಮತ್ತು ತುಂಬ ನಂಬಿಕೆ ಇರೋಂಥ ಅಂಗಡಿ, ತುಂಬ ಹಳೆಯ ಅಂಗಡಿ. ಸೊ ನಾನು ಎಷ್ಟೋ ಒಡವೆಗಳನ್ನ ಆರ್ಡ್ರ್ ಕೊಟ್ಟೇ ಮಾಡಿಸಿರೋದು ಇವ್ರ ಹತ್ರ. ಒಂದು 15 ಡೇಸ್ ಟೈಮ್ ತೊಗೋತಾರೆ ಅಷ್ಟೇ. ನೋಡಿ ಈ ಬ್ಯಾಂಗಲ್ಸ್ ನೋಡಿ, ಬ್ಯಾಂಗಲ್ಸ್ ನೋಡೇ ನನಗೆ ಖುಷಿ ಆಗ್ಬಿಡ್ತು. ಯಾಕೆ ಅಂತಂದರೆ ಅದು ಬೆಳ್ಳಿದು ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಆರಾಮಾಗಿ 1-2 ಬ್ಯಾಂಗಲ್ಸ್ನ ತೊಗೋಬೋದು. ತುಂಬ ಚೆನ್ನಾಗಿದೆ. ಆರ್ಟಿಫಿಷಿಯಲ್ ತೊಗೊಳೋದಕ್ಕಿಂತ ಬೆಸ್ಟು ರೀಸೇಲ್ ಇರುತ್ತೆ. ಮತ್ತು ನಮ್ಗೆ ಬೇಡ ಅಂದರೆ ಕೊಡ್ಬೋದು. ಪಾಲಿಶ್ ಕೂಡ ಹಾಕ್ಕೊಡ್ತಾರೆ. ನೋಡಿ ದೊಡ್ಡ ದೊಡ್ಡ ಕಡಗಳು, ಬ್ಯಾಂಗಲ್ಸ್ಗಳು. ಸೊ ಮ್ಯಾಟ್ ಫಿನಿಶ್ ಇಷ್ಟಪಡಲ್ಲ ಅಂದರೆ ಈ ಥರ ಶೈನಿಂಗ್ ಇರೋದು ಎಲ್ಲ ರೀತಿ ಸಿಗುತ್ತೆ ಸ್ನೇಹಿತರೆ. ಆಮೇಲೆ ಪೆಂಡೆಂಟ್ಗಳು ತುಂಬ ಪೆಂಡೆಂಟ್ ಇದ್ವು. ಇಯರಿಂಗ್ಸ್ ಅಂತೂ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಚಾಂದ್ ಇಯರಿಂಗ್ಸ್ಗಳು ಇನ್ನು ಬೆಳ್ಳಿನಲ್ಲಿ ಮಾಡಿಸಿದ್ದಾರೆ. ಸೊ ನಾನು ಹೇಳಿದ್ನಲ್ಲ ಹೊರಗಡೆ ಶಾಪು ಎಷ್ಟೊಂದು ಶಾಪ್ದು ವಿಡಿಯೋ ಮಾಡಿದ್ದೀನಿ. ಆದರೆ ಇವ್ರು ಕೊಡಿಸಿರೋ ಅಂಥ ಫಿನಿಶಿಂಗ್ ಇಲ್ಲ. ಸೊ ಇವ್ರು ಕೊಡಿಸಿರೋ ಫಿನಿಶಿಂಗ್ ನೋಡಿದ್ರೆ ನಂಗೆ ತುಂಬ ಖುಷಿ ಆಯಿತು. ಯಾಕೆ ನಮ್ಮ ಹೆಣ್ಮಕ್ಳಿಗೆ ಒಂದು ವೀಡಿಯೋಸ್ನ ತೋರಿಸ್ಬಾರ್ದು, ಅವ್ರಿಗೂ ಇಷ್ಟ ಆದರೆ ತೊಗೊಳ್ಳಿ, ಹಬ್ಬಗಳಿಗೆ ತೊಗೊಳ್ಳೋ ಅಂಥದ್ದು ಇರುತ್ತೆ. ಚಿನ್ನ ತೊಗೊಳ್ಳೋ ಅಂಥವ್ರು ತೊಗೊಳ್ಳಿ, ಬೆಳ್ಳಿ ತೊಗೊಳ್ಳೋ ಅಂಥವ್ರು ತೊಗೊಳ್ಳಿ. ಇನ್ನು ಇಯರಿಂಗ್ಸ್ಗಳು ನೋಡಿ, ಥ್ರೆಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಚಾಂದ್ ಬಾಲಿ ಅಂತೂ ಹತ್ತಿರದಿಂದ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ಒಂದು ಚಾಂದ್ ಬಾಲಿ ನಂಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಹತ್ರ ಗೋಲ್ಡ್ದೇ 3 ಪೇರ್ ಇವರೇ ಮಾಡಿಕೊಟ್ಟಿದ್ದಾರೆ. ಒಂದು 3 ಪೇರ್ ಇದೆ, ಇವ್ರ ಹತ್ರನೇ ನಾನು ಮಾಡಿಸಿರೋದು. ಬೇರೆ ಬೇರೆ ವೆರೈಟೀಸ್ನ ಮಾಡಿಸಿದ್ದೀನಿ. ಚಾಂದ್ ಬಾಲಿಗಳಂತೂ ಇನ್ನೂ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ನನಗಂತೂ. ನಾನು ಹೇಳಿದೆ ಜುಮ್ಕಾಗಳೆಲ್ಲ ದೊಡ್ಡ ದೊಡ್ಡದು ತರಿಸಿ ತೊಗೋತಾರೆ ಅಂತ ಹೇಳಿಬಿಟ್ಟು. ನೋಡಿ ಇದು ಎಷ್ಟು ಚೆನ್ನಾಗಿದೆ, ನೀಟಾಗಿದೆ ಫಿನಿಶಿಂಗ್. ಅಂದರೆ ನಿಮ್ಗೆ ಅಷ್ಟೊಂದು ಕಾಸ್ಟ್ಲಿನೂ ಆಗೋದಿಲ್ಲ. ಹಬ್ಬಕ್ಕೆ ಏನಾದರೂ ಬೇಕು ಅಂತಂದರೆ ಖಂಡಿತ ಬೈ ಮಾಡಿ ಸ್ನೇಹಿತರೆ. ತುಂಬ ನಂಬಿಕೆ ಇರೋ ಅಂಥ ಅಂಗಡಿ, ಕಣ್ಣು ಮುಚ್ಕೊಂಡು ತೊಗೋಬೋದು. ಯಾಕೆ ಅಂತಂದರೆ ಸುಮಾರು ಸಲ ನಾನು ಇವರು ವೀಡಿಯೋಸ್ನ ಮಾಡಿದ್ದೀನಿ, ಪ್ರಮೋಷನ್ ವೀಡಿಯೋನು ನಾನು ನಿಮಗೆ ತೋರಿಸಿದ್ದೀನಿ. ಯಾವಾಗಲೂ ಇವು ಎಲ್ಲವೂ ಕೂಡ ಹಾಲ್ಮಾರ್ಕ್ ಇರೋ ಅಂಥದ್ದೇ. ಸೊ ನಾನು ಪರ್ಟಿಕ್ಯುಲರಾಗಿ ಇದೇ ಡಿಸೈನ್ ಬೇಕು ಅಂದರೆ ಸೊ ಒಂದು ಚೂರು ಮಿಸ್ ಮಾಡಲ್ಲ. ನಾನು ಏನು ಡಿಸೈನ್ ಕೊಟ್ಟಿರ್ತೀನಿ ಅದೇ ಡಿಸೈನ್ ಮಾಡಿಕೊಡ್ತಾರೆ. ಆಮೇಲೆ ಅದೇ ಗ್ರಾಮಲ್ಲಿ ಮಾಡಿಕೊಡ್ತಾರೆ. ಒಂದು ಮೇ ಬಿ ಒಂದು ಅರ್ಧ-ಕಾಲು ಗ್ರಾಮು ವೇರಿಯೇಷನ್ ಮಾಡಿರೋದು ತುಂಬ ರೇರು. ನಾವೇನು ಹೇಳಿರ್ತೀವಿ ಎಕ್ಸಾಕ್ಟ್ ಅದೇ ಮಾಡಿರ್ತಾರೆ. ಅಕಸ್ಮಾತ್ ನಾವು ತೋರಿಸಿರೋಂಥ ಒಡವೆ ಅಷ್ಟು ಗ್ರಾಮ್ಗೆ ಆಗಲ್ಲ, ಒಂದು 2 ಗ್ರಾಮ್ 3 ಗ್ರಾಮ್ ಜಾಸ್ತಿ ಆಗುತ್ತೆ ಅಂದರೆ ಪಾಪ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಪರವಾಗಿಲ್ವಾ ಮಾಡಿಸ್ಲಾ ಅಂತ ಕೇಳಿ ಮಾಡಿಸ್ತಾರೆ. ಸೊ ಕೆಲವೊಂದು ಶಾಪ್ಗಳು ಹೆಂಗೆ ಅಂತಂದರೆ ಅಮೌಂಟ್ ಕೊಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಹೇಳ್ದೆ ಕೇಳ್ದಿರ 3 ಗ್ರಾಮ್ 4 ಗ್ರಾಮ್ ಜಾಸ್ತಿ ಮಾಡಿಬಿಡ್ತಾರೆ. ಸೊ ಈಗಿನ ಬಜೆಟಲ್ಲಿ ಅದು ಹೊಂದ್ಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಇವ್ರು ಹಾಗಲ್ಲ. ಸೊ ಎಲ್ಲ ಕೇಳಿ ಆಮೇಲೆ ಆರ್ಡ್ರ್ ತೊಗೋತಾರೆ. ಸೊ ನೋಡಿ ಇದು ನಾಗರ ಅಂತ ನಿಮಗೆ ಗೊತ್ತೇ ಇದೆ, ಇತ್ತೀಚಿನ ದಿನಗಳಲ್ಲಿ ತುಂಬ ಟ್ರೆಂಡ್ ಆಗಿದೆ ಇದು. ಸೊ ಇದು ಕೂಡ ತುಂಬ ಇಷ್ಟ ಆಯಿತು. ನೋಡಿ ಪೆಂಡೆಂಟ್ಗಳು ನೋಡಿ, ಇದು ಸೇಮ್ ಗೋಲ್ಡ್ ಏನು ಫಿನಿಶಿಂಗ್ ಇದೆ ಅದೇ ಫಿನಿಶಿಂಗ್ ಇದೆ ನೋಡಿ. ನಾನು ಅಮ್ಮಂಗೂ ತೋರಿಸ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ನಾನು ಏನಾದರೂ ಒಂದು ಬೆಳ್ಳಿ ಐಟಮ್ಸ್ ತೊಗೋಬೇಕು ಅನ್ನಿಸ್ತಿದೆ. ಅದು ನೋಡಿದ್ರೇ ಅಷ್ಟು ಆಸೆ ಆಗ್ತಿದೆ, ಖುಷಿ ಆಗ್ತಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಬೆಳ್ಳಿ ಐಟಮ್ನ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ, ಖಂಡಿತ ತೋರಿಸ್ತೀನಿ. ಸೊ ನೋಡಿದ್ರಲ್ಲ ಪೆಂಡೆಂಟು, ಬ್ಯಾಂಗಲ್ಸು ಮತ್ತು ಇವೆಲ್ಲ ಗಂಡು ಮಕ್ಕಳಿಗೆ ಏನು ನೆಕ್ ಚೈನು. ಅಂದರೆ ಅವಾಗೆಲ್ಲ ತೊಗೊಳಕ್ಕಾಗ್ದಿದ್ದವರು ಬೆಳ್ಳಿನ ತೊಗೋತಾಯಿದ್ದು, ಬೆಳ್ಳಿ ಚೈನ್ಗಳೆಲ್ಲ ಗಿಫ್ಟ್ ಮಾಡಲಿಕ್ಕೆ ಅಂತ ಎಲ್ಲ. ಇವಾಗ ನೋಡಿ ಎಲ್ಲ ಗೋಲ್ಡ್ ಥರನೇ ಇದೆ, ಅದಕ್ಕೆ ಗೋಲ್ಡ್ ಪಾಲಿಶ್ ಹಾಕಿದ್ದಾರೆ. ನಿಜ ಆಶ್ಚರ್ಯ ಆಗೋಯ್ತು ನನಗೆ. ನಿಜ ಇದು ನನಗಂತೂ ಕೊಟ್ಟರೆ ಚಿನ್ನ ಯಾವುದು ಬೆಳ್ಳಿ ಯಾವುದು ಅಂತಲೇ ಗೊತ್ತೇ ಆಗಲ್ಲ, ಅಷ್ಟು ಕನ್ಫ್ಯೂಷನ್ ಆಗೋಗುತ್ತೆ ಒಂದು ಕ್ಷಣ. ಸೊ ಅಷ್ಟು ಚೆನ್ನಾಗಿದೆ ನೋಡಿ. ತುಂಬ ಐಟಮ್ಸ್ ಇದೆ ಸ್ನೇಹಿತರೆ. ಸೊ ಒಂದ್ಸಲ ಶಾಪಿಗೆ ವಿಸಿಟ್ ಮಾಡಿ. ಸುಮಾರಷ್ಟು ಜನ ನಮ್ಮ ಗುಬ್ಬಿನಲ್ಲಿ ನೋಡ್ತಾ ಇರ್ತೀರಾ, ನನ್ನ ಬ್ಲಾಗ್ಸ್ನ ನೋಡಿ ಹೋಗ್ತಾ ಇರ್ತೀರಾ. ಖಂಡಿತ ಬ್ಲಾಗ್ಸ್ನ ನೋಡಿ ಹೋದ್ರಂತೂ ಖಂಡಿತ ಹೇಳಿ. ಸೊ ನೋಡಿ ಇದೆಲ್ಲವೂ ಕೂಡ ನಿಮಗೆ
ಬೆಳ್ಳಿನಲ್ಲಿ ಸಿಗುವಂತಹ ಒಡವೆಗಳು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಏನು ಮೇಂಟೆನೆನ್ಸ್ ಅಂತಂದರೆ ಅವ್ರು ಹೇಳಿರೋ ಥರ ಮೇಂಟೈನ್ ಮಾಡಿಬಿಟ್ರೆ ಸೊ ಬಹಳ ವರ್ಷ ಇಟ್ಕೋಬೋದು. ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವೀಡಿಯೋನ. ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ